ಒಬ್ಬ ವ್ಯಕ್ತಿ ಮೌಲ್ಯ ತಿಳಿಯೋದು ಅವನ ಶಕ್ತಿಗೆ ಸಾಮರ್ಥ್ಯಕ್ಕೆ ಸರಿಯಾದ ಸ್ಥಳ ಸಿಕ್ಕಾಗ ಮಾತ್ರ. ಇದಕ್ಕೊಂದು ಕತೆ ಹೇಳೋದಾದ್ರೆ, ಒಂದಿನ ಅಮ್ಮ ಮತ್ತೆ ಮಗ ಅವ್ರ ಮನೆ ಕ್ಲೀನ್ ಮಾಡ್ತಿರ್ತಾರೆ. ಕ್ಲೀನ್ ಮಾಡೋ ಸಮಯದಲ್ಲಿ ಆ ಮಗುಗೆ ಒಂದು ಪುರಾತನವಾದ ನಾಣ್ಯ ಸಿಗುತ್ತೆ. ಆ ಮಗು ನಾಣ್ಯನ ತಂದು ಅವ್ರ ಅಮ್ಮನ ಹತ್ರ ತೋರಿಸ್ತಾನೆ. ಈ ನಾಣ್ಯನ ಕೊಟ್ರೆ ನಮ್ಗೆ ಎಷ್ಟು ಹಣ ಕೊಡ್ತಾರಮ್ಮ ಅಂತ ಕೇಳ್ತಾನೆ. ಆ ಅಮ್ಮ ಸ್ವಲ್ಪ ಯೋಚನೆ ಮಾಡಿ, ಇದ್ರ ಬಗ್ಗೆ ನಂಗೆ ಸರಿಯಾದ ಮಾಹಿತಿ ಇಲ್ಲ, ಯಾರನ್ನಾದ್ರೂ ವಿಚಾರಿಸಿ ನೋಡು, ಎಷ್ಟು ಕೊಡ್ಬೋದು ಅಂತ ಕೇಳಿ ನೋಡು ಅಂತ ಹೇಳ್ತಾರೆ. ಆಗ ಆ ಮಗು ಅವ್ರ ಮನೆ ಪಕ್ಕದಲ್ಲೇ ಇದ್ದ ತರಕಾರಿ ಅಂಗಡಿ ಹತ್ರ ಹೋಗ್ತಾನೆ. ಆ ತರಕಾರಿ ಅಂಗಡಿ ಹತ್ರ ಹೋಗಿ ಆ ನಾಣ್ಯನ ತೋರಿಸಿ, ಅಣ್ಣ ಈ ನಾಣ್ಯನ ಕೊಟ್ರೆ ನೀವು ನಮ್ಗೆ ಎಷ್ಟು ಅಮೌಂಟ್ ಕೊಡ್ತೀರಾ ಅಂತ ಕೇಳ್ತಾನೆ. ಆ ವ್ಯಾಪಾರಿ ಆ ನಾಣ್ಯನ ನೋಡಿ, ಇದಕ್ಕೆಲ್ಲ ಏನು ಕೊಡಲ್ಲ, ಬೇಕಿದ್ರೆ 1 kg ತರಕಾರಿ ಕೊಡ್ತೀನಿ ತಗೊಂಡೋಗು ಅಂತ ಹೇಳ್ತಾನೆ. ಹುಡುಗ ಸರಿ ಬೇಡ ಅಂತ ಹೇಳಿ ಮತ್ತೆ ಬಟ್ಟೆ ವ್ಯಾಪಾರಿ ಹತ್ರ ಹೋಗ್ತಾನೆ. ಆ ಬಟ್ಟೆ ವ್ಯಾಪಾರಿ ಹತ್ರ ಹೋಗಿ, ನಾಣ್ಯ ನಿಮಗೆ ಕೊಟ್ರೆ ನೀವು ನನ್ಗೆ ಏನು ಕೊಡ್ತೀರಾ ಅಂತ ಕೇಳ್ತಾನೆ. ಆ ಬಟ್ಟೆ ವ್ಯಾಪಾರಿ ಆ ನಾಣ್ಯನ ನೋಡಿ, ಇದು ತುಂಬಾ ಪುರಾತನವಾಗಿದೆ, ಇದಕ್ಕೆ ಹಣ ಎಲ್ಲ ಕೊಡಕ್ಕಾಗಲ್ಲ, ಬೇಕಿದ್ರೆ ಒಂದು ಜೊತೆ ಬಟ್ಟೆ ಕೊಡ್ತೀನಿ ತಗೊಂಡೋಗು ಅಂತ ಹೇಳ್ತಾನೆ. ಮತ್ತೆ ಹುಡುಗ ಬೇಡ ಅಂತ ಹೇಳಿ ಚಿನ್ನದ ಅಂಗಡಿ ಹತ್ರ ಹೋಗ್ತಾನೆ. ಚಿನ್ನದ ಅಂಗಡಿಯನ ಹತ್ರ ಹೋಗಿ, ಅಣ್ಣ ಈ ನಾಣ್ಯ ನಿಮಗೆ ಕೊಟ್ರೆ ನೀವು ನನ್ಗೆ ಏನು ಕೊಡ್ತೀರಾ ಅಂತ ಕೇಳ್ತಾನೆ. ಆ ಚಿನ್ನದ ವ್ಯಾಪಾರಿ ಆ ನಾಣ್ಯನ ನೋಡಿ ಪರೀಕ್ಷೆ ಮಾಡಿ, ಇದು ನೋಡಕ್ ಸ್ವಲ್ಪ ಬಂಗಾರದ ತರ ಇದೆ, ಇದನ್ನ ನೀನ್ ನನಗೆ ಕೊಡು, ನಾನು ನಿನ್ಗೆ 10,000 ಕೊಡ್ತೀನಿ ಅಂತ ಹೇಳ್ತಾನೆ. ಹುಡುಗ ಸ್ವಲ್ಪ ಯೋಚನೆ ಮಾಡಿ ಸರಿ ಬೇಡ ಅಂತ ಹೇಳಿ ಆ ನಾಣ್ಯನ ತಗೊಂಡು ಮ್ಯೂಸಿಯಂ ಹತ್ರ ಹೋಗ್ತಾನೆ. ಮ್ಯೂಸಿಯಂ ಹತ್ರ ಹೋಗಿ, ಈ ನಾಣ್ಯ ನಿಮಗೆ ಕೊಟ್ರೆ ನೀವು ನನ್ಗೆ ಏನು ಕೊಡ್ತೀರಾ ಅಂತ ಮತ್ತೆ ಅವ್ರನ್ನ ಕೇಳ್ತಾನೆ. ಅವ್ರು ಸ್ವಲ್ಪ ಸಮಯ ತಗೊಂಡು ಆ ನಾಣ್ಯನ ಪರೀಕ್ಷೆ ಮಾಡಿ ಸ್ವಲ್ಪ ಸಮಯದ ನಂತರ ಹುಡುಗನ್ಗೆ ಹೇಳ್ತಾರೆ, ಈ ನಾಣ್ಯನ ನೀವು ನಮಗೆ ಕೊಟ್ರೆ ನೀವು ಕೇಳಿದಷ್ಟು ಹಣ ನಾವು ನಿಮಗೆ ಕೊಡ್ತೀವಿ ಅಂತ. ಆ ಹುಡುಗಂಗೆ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ತರಕಾರಿ ಅವನು 1 kg ತರಕಾರಿ ಕೊಡ್ತೀನಿ ಅಂತ ಹೇಳಿದ್ದ, ಬಟ್ಟೆ ವ್ಯಾಪಾರಿ ಒಂದು ಜೊತೆ ಬಟ್ಟೆ ಕೊಡ್ತೀನಿ ಅಂತ ಹೇಳಿದ್ದ, ಹಾಗೆ ಚಿನ್ನದ ಅಂಗಡಿಯವನು 10,000 ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದ. ಆದ್ರೆ ಇವ್ರು ನೋಡಿದ್ರೆ ನಾನು ಎಷ್ಟು ಕೇಳ್ತೀನೋ ಅಷ್ಟೇ ಹಣ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ ಅಂತ ಮತ್ತೆ ಹುಡುಗ ಅವ್ರಿಗೆ ಪ್ರಶ್ನೆ ಮಾಡ್ತಾನೆ, ನೀವು ಯಾಕೆ ನನಗೆ ನಾನು ಕೇಳಿದಷ್ಟು ಹಣ ಕೊಡ್ತೀರಾ ಅಂತ. ಯಾಕಂದ್ರೆ ಅದು ಕೇವಲ ನಾಣ್ಯ ಆಗಿರೋದಿಲ್ಲ, ಆ ದೇಶದ ಒಬ್ಬ ಮಹಾನ್ ವ್ಯಕ್ತಿಯ ಪದಕ ಆಗಿರುತ್ತೆ. ಸೊ ಆ ವ್ಯಕ್ತಿ ನೆನಪಿಗೋಸ್ಕರ ನಾವು ಈ ನಾಣ್ಯನ ತಗೋತೀವಿ, ನೀವು ಎಷ್ಟು ಹಣ ಕೇಳಿದ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಆ ಹುಡುಗ ಎಷ್ಟು ಹಣ ಹೇಳ್ತಾನೋ ಅಷ್ಟು ಹಣ ಕೊಡ್ತಾರೆ. ಆ ನಾಣ್ಯನ ಮ್ಯೂಸಿಯಂ ಅಲ್ಲಿ ಇಡ್ತಾರೆ. ಅಂತಿಮವಾಗಿ ಆ ನಾಣ್ಯ ಯಾವ ಸ್ಥಳ ಸೇರ್ಬೇಕಿತ್ತು ಆ ಸ್ಥಳ ಸೇರುತ್ತೆ. ಇದರಿಂದ ನಾವೇನ್ ತಿಳಿಬೇಕು ಅಂತ ಅಂದ್ರೆ, ನಮ್ಮ ಶಕ್ತಿಗೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸ್ಥಳ ಸಿಕ್ಕೇ ಸಿಗತ್ತೆ, ನಂಬಿಕೆ ಇರಲಿ. ಇದು ಕೇವಲ ವಿಷಯ ಅಲ್ಲ, ವಾಸ್ತವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮವ.